IPL 2025 ಮೆಗಾ ಆಕ್ಷನ್ ಮುಗಿದ ಮೇಲೆ ಎಲ್ಲ ಟೀಮ್ಗಳ ಸ್ಕ್ವಾಡು ಸೆಟ್ ಆಗಿದೆ. ಈಗ ಪ್ಲೇಯಿಂಗ್ 11ಗಳನ್ನ ನೋಡೋ ಸಮಯ. ಬನ್ನಿ RCBಯ ಬಲಿಷ್ಠ ಪ್ಲೇಯಿಂಗ್ 11ನಲ್ಲಿ ಯಾವ 11 ಜನ ಸ್ಥಾನ ಪಡೀತಾರೆ, ಹಾಗೆಯೇ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಯಾರಿರ್ತಾರೆ, ಅತಿ ಮುಖ್ಯವಾಗಿ RCB ಈ ಆಕ್ಷನ್ನಲ್ಲಿ ಯಾವ ಕ್ಯಾಪ್ಟನ್ ಮೇಲೂ ಇನ್ವೆಸ್ಟ್ ಮಾಡಿಲ್ಲ, ಇನ್ಫ್ಯಾಕ್ಟ್ ಖರೀದಿಸೂ ಇಲ್ಲ. ಸೊ RCBಯ ಕ್ಯಾಪ್ಟನ್ ಯಾರಾಗ್ತಾರೆ ಬನ್ನಿ ನೋಡೋಣ. ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಋಷಿ. ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬನ್ನಿ ವಿಡಿಯೋ ಶುರು ಮಾಡೋಣ. RCBಯ ಪ್ಲೇಯಿಂಗ್ 11 ಓಪನರ್ಸ್ ಆಗಿ ಬರೋದು ವಿರಾಟ್ ಕೊಹ್ಲಿ ಅವರು, ಹಾಗೆಯೇ ಫಿಲ್ ಸಾಲ್ಟ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇದೆ. ಎಂತಕ್ಕಂದರೆ ರೀಸೆಂಟಾಗೂ ಫಾರ್ಮಲ್ಲಿದ್ದಾರೆ. ಹಾಗೆಯೇ ಲಾಸ್ಟ್ ಇಯರ್ IPL ಅಲ್ಲಿ KKR ಚಾಂಪಿಯನ್ಸ್ ಆಗೋಕ್ಕೆ ಇವ್ರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ. ಎಂತಕ್ಕಂದರೆ ನರೇನ್ ಜೊತೆ ಅಂಥ ಇನ್ನಿಂಗ್ಸ್ಗಳನ್ನ ಆಡಿರೋದು. ಸೊ ಇವರು ಚಿನ್ನಸ್ವಾಮಿಲಿ ಇನ್ನೂ ಸಖತ್ತಾಗಿ ಆಡ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೇಗೆ ಆಡ್ತಾರೆ ಕಾದು ನೋಡುವ. ಇನ್ನು ರಜತ್ ಪಟಿದಾರ್ ಅವರು ನಂಬರ್ 3ಯಲ್ಲಿ ಬರ್ತಾರೆ, ನಮ್ಮ ಹಳೆ ಹುಲಿ. ಇವರು ಲಾಸ್ಟ್ ಇಯರ್ ಥರ 6-7 ಮ್ಯಾಚ್ 5-6 ಮ್ಯಾಚ್ ಆದಮೇಲೆ ಎಚ್ಚೆತ್ಕೊಳ್ಳೋದು ಬೇಡ, ಸ್ಟಾರ್ಟಿಂಗಿಂದನೇ ಫಾರ್ಮಿಗೆ ಬರಲಿ. ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಕ್ಯಾಪ್ಟನ್ ಆಗಿದ್ದಾರೆ ಮಧ್ಯಪ್ರದೇಶಕ್ಕೆ, ಚೆನ್ನಾಗಿ ಆಡ್ತಿದ್ದಾರೆ. ಅದೇ ಫಾರ್ಮಲ್ಲಿ ಬರಲಿ RCBಗೂ ಕೂಡ. ಹಾಗೆಯೇ ಈ ವರ್ಷ 50ಸ್ನ 100ಗೆ ಕನ್ವರ್ಟ್ ಮಾಡಲಿ. ಲಾಸ್ಟ್ ಇಯರ್ ಥರ 50ಸಲ್ಲೇ ಔಟ್ ಆಗೋದು ಬೇಡ, ಬಿಗ್ ಇನ್ನಿಂಗ್ಸ್ನ ಕಟ್ಟಲಿ. ಈಗ ಟಾಪ್ ಆರ್ಡರ್ ಕತೆ ಮುಗೀತು. ಇನ್ನು ಮಿಡಲ್ ಆರ್ಡರಲ್ಲಿ ಬರೋದು ಲಿಯಾಮ್ ಲಿವಿಂಗ್ಸ್ಟನ್ ಅವರು, ಆಲ್ರೌಂಡ್ ಕ್ಯಾಟಗರಿಲಿ. ಇವ್ರ ಹತ್ರ 3-4 ಓವರ್ ಬೌಲಿಂಗ್ ಕೂಡ ಮಾಡಿಸ್ಬೇಕು. ಲಾಸ್ಟ್ ಇಯರು ಕೆಲವೊಂದು ಮ್ಯಾಚಲ್ಲಿ ಇನ್ನಿಂಗ್ಸ್ ಇಂಟ್ರೆಸ್ಟ್ ಇಲ್ದಂಗೆ ವಿಕೆಟ್ಗಳನ್ನ ಕೊಡ್ತಿದ್ರು ಬೇಜವಾಬ್ದಾರಿಯಿಂದ. ಸೊ ಈ ವರ್ಷ ಆ ಥರ ಬೇಜವಾಬ್ದಾರಿಯಿಂದ ಆಡೋದು ಬೇಡ. ಇನ್ನು ನೆಕ್ಸ್ಟು ವಿಕೆಟ್ ಕೀಪರಾಗಿ ಜಿತೇಶ್ ಶರ್ಮಾ ಅವರು ಬರಬೇಕು, ವಿಕೆಟ್ ಕೀಪರ್ ಆಗಿರಬೇಕು. ಫಿಲ್ ಸಾಲ್ಟ್ ಅವರು ಆನ್ ಫೀಲ್ಡಲ್ಲಿ ಇರಬೇಕು, ಒಳ್ಳೆ ಫೀಲ್ಡರು, ಒಂದಷ್ಟು ರನ್ಗಳನ್ನ ತಡಿಬೋದು. ಜಿತೇಶ್ ಶರ್ಮಾ ಅವರು ಲಾಸ್ಟ್ ಇಯರ್ ಫಾರ್ಮಲ್ಲಿ ಇರಲಿಲ್ಲ ಪಂಜಾಬಲ್ಲಿದ್ದಾಗ. ಈ ವರ್ಷನಾದರೂ ಫಾರ್ಮಿಗೆ ಬರಲಿ, ಒಳ್ಳೆ ಬ್ಯಾಟಿಂಗ್ ಪಿಚ್ ಸಿಕ್ಕಿದೆ, ಫಾರ್ಮಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ಟಿಮ್ ಡೇವಿಡ್ ಅವ್ರಿಗೆ ಜಾಗ ಇಲ್ಲ ಇಲ್ಲಿ. ಎಂತಕ್ಕಂದರೆ 3ನೇ ಸ್ಲಾಟ್ ಫಾರಿನರ್ ಆಗಿ ಇಲ್ಲಿ ಜೇಕಬ್ ಬೆಥೆಲ್ ಅವ್ರಿಗೆ ಚಾನ್ಸ್ ಕೊಡ್ತಿದ್ದೀವಿ ನಾವು. ಎಂತಕ್ಕಂದರೆ ಟಿಮ್ ಡೇವಿಡ್ ಅವರು ಅಂಥ ಬ್ಯಾಟಿಂಗ್ ಪ್ಯಾರಡೈಸ್ ವಾಂಕೆಡಲ್ಲೇ ಕಷ್ಟಪಡ್ತಿದ್ರು. ಸ್ಟ್ರೈಟ್ ಬಿಟ್ಟರೆ ಬೇರೆ ಕಡೆ ಟಾರ್ಗೆಟ್ ಕೂಡ ಮಾಡಲ್ಲ ಇವರು. ಸೊ ಬೌಲರ್ಗಳಿಗೆ ಇವರ ವೀಕ್ನೆಸ್ ಗೊತ್ತು. ಸೊ ಹಾಗಾಗಿ ಜೇಕಬ್ ಬೆಥೆಲ್ ಅವ್ರನ್ನ ತರಬೇಕು. ಇವರು ಲೆಫ್ಟ್ ಹ್ಯಾಂಡೆಡು, ಬೇಕಂದರೆ ಮೇಲ್ಗಡೆ ಅವಶ್ಯಕತೆ ಇದ್ದರೆ ಅಬ್ ದ ಆರ್ಡರ್ ಬೇಕಾದ್ರೆ ಬಂದು ಆಡೋ ಎಬಿಲಿಟಿ ಇದೆ. ಹಾಗೆಯೇ ಸುತ್ತಮುತ್ತ ಹೊಡಿತಾರೆ, ಸ್ಟ್ರೈಟ್ ಮಾತ್ರ ಟಾರ್ಗೆಟ್ ಮಾಡ್ದಂಗೆ. ಇವರು T20 ಆವ್ರೇಜು 57 ಇದೆ, ಸ್ಟ್ರೈಕ್ ರೇಟು 167 ಇದೆ. ಅಮೇಝಿಂಗಾಗಿ ಕಾಣಿಸುತ್ತೆ. ಸೊ ಇವ್ರನ್ನ ಯೂಸ್ ಮಾಡ್ಕೊಬೋದು. ಹಾಗೆಯೇ ಕೃನಾಲ್ ಪಾಂಡ್ಯ ಅವರು ನೆಕ್ಸ್ಟ್ ಬರ್ತಾರೆ. ಕೃನಾಲ್ ಪಾಂಡ್ಯ ಅವರು ಆಲ್ರೌಂಡರು, 4 ಓವರ್ ಬೌಲಿಂಗು, 1ರಿಂದ 15 ಓವರ್ಗಳಿಗೆ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆಯೇ ಬ್ಯಾಟಿಂಗಲ್ಲಿ ಕೂಡ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆಯೇ ಭುವನೇಶ್ವರ್ ಕುಮಾರು ಪೇಸ್ ಅಲ್ಲದೇ ಸ್ವಿಂಗು ಕೂಡ ಬೇಕು ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅದಕ್ಕೆ ಇವ್ರನ್ನ ತಂದಿದ್ದಾರೆ ಅಂತ ಆ್ಯಂಡಿ ಫ್ಲವರ್ ಅವ್ರು ಹೇಳಿದ್ದಾರೆ. ಇನ್ನು ಹೆಜಲ್ವುಡ್ಡು ಅವ್ರಿಗೆ ಚಿನ್ನಸ್ವಾಮಿ ಬಗ್ಗೆ ಗೊತ್ತು, ಕಂಡೀಷನ್ಸ್ ಬಗ್ಗೆ. ಇನ್ನು ಯಶ್ದಯಾಳ್ ಲಾಸ್ಟ್ ಇಯರು ಸಖತ್ತಾಗಿ ಆಡಿದ್ದಾರೆ, ಸೊ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಈ 3 ಜನ. ಹಾಗೆಯೇ ರಸಿಕ್ ಸಲಾಮ್ ಅಥವಾ ಸುಯೇಶ್ ಶರ್ಮಾ, ಇವರಿಬ್ಬರಲ್ಲಿ ಒಬ್ಬರು ಇರ್ತಾರೆ. ರಸಿಕ್ ಸಲಾಮ್ ಇದ್ದರೆ ಡೆತ್ ಓವರ್ಸಲ್ಲಿ ಓಕೆ, ಇಲ್ಲಿ ಯಾರು ಡೆತ್ ಓವರ್ಸಲ್ಲಿ ಆ ಥರ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಭುವನೇಶ್ವರ್, ಹೆಜಲ್ವುಡ್ ಇವ್ರು 3 ಜನದಲ್ಲೇ ಮಾಡಿಸ್ಬೇಕಾಗುತ್ತೆ. ಇನ್ನು ಸ್ವಪ್ನಿಲ್ ಸಿಂಗು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇರ್ತಾರೆ ಖಂಡಿತ. ಕ್ಯಾಪ್ಟನ್ ಕಡೆಗೆ ಹೋಗೋದಾದರೆ ಕ್ಯಾಪ್ಟನ್ ಯಾರು RCB ಈ ಆಕ್ಷನಲ್ಲಿ ಯಾವ ಪ್ಲೇಯರ್ನು ಕ್ಯಾಪ್ಟನ್ ಅಂತ ಹುಡುಕಿಲ್ವಲ್ಲ. ಸೊ ಪ್ಲೇಯಿಂಗ್ 11 ರೆಡಿ ಆಯಿತು. ಕ್ಯಾಪ್ಟನ್ ಕಡೆ ಹೋಗೋದಾದರೆ ಕ್ಯಾಪ್ಟನ್ನು ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರೇ ಖಂಡಿತ. ನನ್ನ ಪ್ರಕಾರ ಅಲ್ಲಿ ಎಲ್ಲರೂ ಗಾಸಿಪ್ಪು ನಿಜ ಆಗುತ್ತೆ. ಎಂತಕ್ಕಂದರೆ ಅಲ್ಲಿ ರಜತ್ ಪಟಿದಾರ್ ಅವ್ರಿಗೆ ಕೊಡ್ಬೋದು. ಸೈಯದ್ ಮುಷ್ತಾಕ್ ಅಲಿ ಇಲ್ಲಿ ಕ್ಯಾಪ್ಟನಾಗಿ ಲೀಡ್ ಮಾಡ್ತಿದ್ದಾರೆ ಮಧ್ಯಪ್ರದೇಶನ. ಆದರೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಒಂದು ಇರೋದ್ರಿಂದ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಆಚೆ ಕೂತ್ಕೊಳ್ಳೋ ಥರ ರಜತ್ ಅವರೇ ಕುಂತ್ಕೊಬೇಕು. ಸೊ ಅದಕ್ಕೋಸ್ಕರ ಆಚೆ ಕೂತ್ಕೊಳ್ಳೋರನ್ನ ಕ್ಯಾಪ್ಟನ್ ಮಾಡೋಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ. ಸೊ 2025ರ IPLಗೆ RCBಗೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್. ನಿಮ್ಮ ಪ್ರಕಾರ ಏನನ್ಸುತ್ತೆ? ಕ್ಯಾಪ್ಟನ್ಶಿಪ್ನ ಕೊಹ್ಲಿ ಅವರು ಕೊಡ್ತಾರಾ ಅಥವಾ ರಜತ್ ಪಟಿದಾರ್ ಅವ್ರು ಕೊಡ್ತಾರಾ? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಹೋಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.